ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ ಇನ್ ದ ಸೆನ್ಸ್ ಗಂಟ್ಲು ತುಂಬ ಪೇನ್ ಆಗ್ತದೆ. ಒಂದು 3 ಡೇಸಿಂದ ಅದೇ ಥರ ಇದೆ. ಮಧ್ಯರಾತ್ರಿ ಒಂಥರ ಚಳಿ ಜ್ವರ ಥರ ಫೀಲ್ ಆಗ್ಬಿಡುತ್ತೆ. ಸೊ ಫುಲ್ ಬೆಡ್ಶೀಟ್ ಎಲ್ಲ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ನಾನು. ಸೊ ನೋಡ್ಬೇಕು ಇವತ್ತು ಆದರೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ಗಂಟ್ಲು ನೋವಿಗೆ. ಸೊ ಇಡೀ ದಿವಸ ಏನೆಲ್ಲ ಇರುತ್ತೆ, ಹೋಗುತ್ತೆ, ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್ ಆ್ಯಂಡ್ ಹ್ಯಾಪಿ ವೀಕೆಂಡ್. ಸೊ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ. ನಂಗೆ ನಿಜ ಹೇಳ್ಬೇಕಂದ್ರೆ ವ್ಲಾಗ್ ಮಾಡೋ ಯಾವ ಇಂಟ್ರೆಸ್ಟು ಇರಲಿಲ್ಲ. ಬಿಕಾಸ್ ಐ ಕಾಂಟ್ 2 ಡೇಸಿಂದ ನಾನು ಏನು ಶೂಟೇ ಮಾಡಿಲ್ಲ. ಹೇಳಬೇಕು ಅಂದರೆ ಸುಮ್ಮನೆ ಆರಾಮಾಗಿ ರೆಸ್ಟಲ್ಲೇ ಇದ್ದೆ. ಯಾಕಂದರೆ ಒಂಥರ ಫೀಲ್ ಆಗ್ತಾಯಿತ್ತು, ತುಂಬ ಲೋ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ ಆಯಿತಾ. ಅದಕ್ಕೆ ಏನು ಮಾಡೋದು ಬೇಡ, ಆರಾಮಾಗಿ ಕುತ್ಕೊಂಬೇಡ ಅಂತ ಜಸ್ಟ್ ಬೆಳಗ್ಗೆ ಎದ್ದೊಳೋದು, ಅಡುಗೆ ಮಾಡೋದು. ಇವನ್ ನಂಗೆ ಸರಿಯಾಗಿ ಊಟ ಕೂಡ ಮಾಡೋಕ್ಕಾಗ್ತಿಲ್ಲ. ಅರ್ಧಂಬರ್ಧಂ ತಿಂತಿದ್ದೆ, ಹಂಗೆ ಬಿಟ್ಬಿಡ್ತಿದ್ದೆ ಊಟ ಎಲ್ಲ. ಬಟ್ ನಂಗೆ ಸಮ್ಟೈಮ್ಸ್ ಕೋಲ್ಡ್ ನೀರು ಕುಡಿಯೋ ಆಸೆ, ಬಿಕಾಸ್ ಬಿಸಿಲಿಗೆ. ಬಟ್ ಬಿಸಿನೀರೇ ಕುಡಿಬೇಕು. ಸೊ ಹಂಗಾಗ್ಬಿಟ್ಟಿದೆ. ನಂಗೆ ಕ್ಲಾಸ್ ಇತ್ತು, ಕ್ಲಾಸ್ನೂ ಕೂಡ ಕ್ಯಾನ್ಸಲ್ ಮಾಡಿದೆ. ಸೊ ದಟ್ಸ್ ದ ಸಿಚುಯೇಷನ್ ಆ್ಯಸ್ ಆಫ್ ನೌ. ಬಟ್ ಇವತ್ತು ನೋಡಿ ಒಂದು ಟ್ಯಾಬ್ಲೆಟ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಜ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಬೇಸಿಗೆಲ್ಲ ಹುಷಾರು ಈ ಥರದ್ದು ಏನೂ ಬರ್ತಿರಲಿಲ್ಲ ಗೈಸ್. ಇವಾಗ ಏನೇನೋ ಬರ್ತಿದೆ ಆಯಿತಾ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ಸ್ವಲ್ಪ ಗ್ರಾಸರೀಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಮಿಲ್ಕ್ ತರಿಸಿದ್ದೀನಿ. ಸೊ ಇದೊಂದು ರೇಸರ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಂದು ಆಲ್ರೆಡಿ ರೇಸರ್ ಒಂಥರ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದೊಂದು. ಟೊಮೆಟೊ ನೋಡಿ ಎಷ್ಟು ಕೊಟ್ಟಿದೆ. 9 ರೂಪಾಯಿಗೆ ಟೊಮೆಟೊ ಇಷ್ಟು ಬಂದಿದೆ. ಆ್ಯಂಡ್ ಕರ್ಡ್ ಕೂಡ ಖಾಲಿ ಆಗಿತ್ತು. ಇದೊಂದು ಆ್ಯಂಡ್ ಕ್ರಾಸೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟಕ್ಕೆ ಸೇರಿ ಐಪಿ 600 ರುಪೀಸ್ ಗೈಸ್. ಸೊ ಗೈಸ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಟೀ ಮಾಡಬೇಕಾಗಿತ್ತು ಇವತ್ತು. ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿನ ಮಾಡ್ಕೊಂಬಿಟ್ಟೆ. ಸೊ ಬೆಳಗ್ಗೆನೆ ಅಂಕಲ್ ತಂದು ನೀರು ಹಾಕ್ಬಿಟ್ಟು ಹೋದ್ರು. ಪಾಪ ಅವ್ರೇನಂತಿದ್ರು ಅಂದರೆ ಗಂಟ್ಲು ನೋವು ಅಂದರೆ ನಮ್ಮ ಮನೇಲಿ ಒಂದು ಎಲೆ ಥರ ಬರುತ್ತಲ್ಲ ಗೈಸ್, ಅದು ಯಾವುದೋ ಅದನ್ನು ಬೇಕಾದ್ರೆ ತಂದು ಕೊಡ್ತೀನಿ, ಬೇಕಿದ್ರೆ ಫೋನ್ ಮಾಡಿ ಹೇಳಿ ನನಗೆ ಅಂತ ಹೇಳ್ತಾಯಿದ್ರು. ನಾನು ನೋಡ್ತೀನಿ ಅಂಕಲ್ ಇವತ್ತೇನಾದ್ರು ಹುಷಾರಾದರೆ ಬೇಡ, ಇಲ್ಲಾಂದರೆ ತಂದ್ಕೊಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾಯಿದ್ದೆ ಅವ್ರಿಗೆ. ಗೈಸ್ ಬೇಳೆ ಸಾಂಬಾರು, ಬೇಳೆ ರಸನೋ, ಐ ರಿಯಲಿ ಡೋಂಟ್ ನೋ. ಇಷ್ಟನ್ನು ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಟೊಮೆಟೊ, ಬೇಳೆ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡು, ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಹಾಗೆ ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ. ಸೊ ಈ ಕಡೆ ಬಂದು ರೈಸ್ ರೆಡಿ ಆಗ್ತದೆ. ಸೊ ಇದು ಇವತ್ತಿನ ಊಟ. ಫುಲ್ ಆದಮೇಲೆ ತೋರಿಸ್ತೀನಿ. ಗೈಸ್ ದಿಸ್ ಇಸ್ ದ ಊಟ ಫಾರ್ ದ ಡೇ. ಸೊ ರಸಮ್ ಥರನೋ ಬೇಳೆ ಸಾಂಬಾರು ಥರನೋ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಆ್ಯಂಡ್ ರೈಸ್. ಟೈಮ್ ಬಂದು ಆಲ್ರೆಡಿ 2 o'clock ಆಗ್ತದೆ. ಇವಾಗ ಸ್ವಲ್ಪ ಲೇಟ್ ಆಗೋಯ್ತು ಊಟ ಮಾಡೋದು. ನಾನು ಕೂಡ ತಿಂದ್ಬಿಟ್ಟು ನೋಡೋಣ, ರೆಸ್ಟ್ ಮಾಡೋದು, ಕೆಲಸ ಮಾಡೋದು, ಐ ವಿಲ್ ಡಿಸೈಡ್.
ಸೊ ಗೈಸ್ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗ್ತದೆ. ನಾನು ಇವಾಗ ಹೋಗಿ ತಣ್ಣೀರ್ ಸ್ನಾನ ಮಾಡ್ಕೊಂಬಂದೆ. ಬಿಕಾಸ್ ನಾನು ಆಲ್ಮೋಸ್ಟ್ 1 ವೀಕಿಂದ ತಣ್ಣೀರ್ ಸ್ನಾನನೇ ಮಾಡ್ತಿರೋದು. ಬಿಸ್ನೆಸ್ ಸ್ನಾನ ಮಾಡಕ್ ಆಗ್ತಾನೆ ಇಲ್ಲ ಗೈಸ್. ಐ ಥಿಂಕ್ ಮೊನ್ನೆ ಏನೋ ಸ್ವಲ್ಪ ಚಳಿ ತರ ಫೀಲ್ ಆಗ್ತಿತ್ತು ಅಂದ್ರೆ ಮಾತ್ರ ಬೆಚ್ಚಗಿರೋ ನೀರನ್ನ ಉಯ್ಕೊಂಡೆ. ಅದ್ ಬಿಟ್ಟು ಮಾಡ್ಕೊಳಕ್ ಆಗ್ತಿಲ್ಲ. ನೀವು ಹೆಂಗೆ ತಣ್ಣೀರ ಬಿಸಿನೀರ? ಬಿಕಾಸ್ ನನ್ನ ಲೈಫ್ ಟೈಮಲ್ಲಿ ಈ ತರ ಕಂಟಿನ್ಯೂಸ್ ಆಗಿ ನಾನು ಯಾವತ್ತೂ ತಣ್ಣೀರ್ ಸ್ನಾನ ಮಾಡೇ ಇಲ್ಲ ಗೈಸ್, ಇವತ್ತರೆಗೂ ಹೇಳ್ಬೇಕು ಅಂದ್ರೆ. ಸ್ವಲ್ಪ ಎಮೋಲಿನ್ ಮಾಯಿಶ್ಚರೈಸರ್ ಹಾಕೋತೀನಿ ಬಿಕಾಸ್ ಬೆಳಗ್ಗೆಯಿಂದ ನಾನೇನು ಸ್ಕಿನ್ಗೆ ಅಪ್ಲೈ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಫ್ಯಾನ್ ಇಲ್ಲ ಅಂದ್ರೆ ಇರಕ್ಕಾಗಲ್ಲ. ನಮ್ಮ ಮನೆ ಬಿಲ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಲಾಸ್ಟ್ ಮಂತ್ ಬಂದು 434 ಸಮಥಿಂಗ್ ಏನೋ ಬಂದಿತ್ತು. ಈ ಸಲ ಬಿಲ್ ಬಂದು ಓಕೆ 601 ಇಷ್ಟು ಬಿಲ್ ಬಂದಿದೆ. ಪೇ ಮಾಡಿಬಿಟ್ಟೆ. ನಂಗೆ ಆಲ್ರೆಡಿ ನೋಟಿಫಿಕೇಶನ್ಸ್ ಬರ್ತಿರುತ್ತೆ. ನಾನು ಫೋನ್ ಪೇಲೇ ಇಟ್ಕೊಂಡಿದ್ದೀನಿ. ಐ ಆಮ್ ಲೈಕ್ ಓ ಮೈ ಗಾಡ್ ಅಂತ ಅನ್ಕೊಂತ ಇದ್ದೆ. ಬಿಲ್ ಬಂದಿದೆ ಗೈಸ್. ಓ ಮೈ ಗಾಡ್. ಬಿಕಾಸ್ ಕಂಟಿನ್ಯೂಸ್ ಆಗಿ ಫ್ಯಾನ್ ಓಡ್ತಿರುತ್ತೆ. ಪ್ಲಸ್ ಗೀಸರ್ ಅಂತೂ ತುಂಬ ಯೂಸ್ ಮಾಡಿದ್ದೀನಿ ಲಾಸ್ಟ್ ಮಂತ್ ಎಲ್ಲ ನಾನು. ಅದು ಬಿಟ್ಟರೆ ಫ್ರಿಜ್ ಅಂತೂ ಅಫ್ಕೋರ್ಸ್ ಐಸ್ ಕ್ಯೂಬ್ಸ್ಗೆಲ್ಲ ಬೇಕು ಅಂತ ಯಾವಾಗಲೂ ಆನ್ ಮಾಡಿರ್ತದೆ. ಸೊ ಹಾಗಾಗಿ ಈ ಸಲ ಎಷ್ಟು ಬಿಲ್ ಬಂದಿದೆ. ಐ ಪೇಡ್ ಆಲ್ರೆಡಿ. ಯಾ ಆ್ಯಂಡ್ ತುಂಬ ಜನ ಕೇಳ್ತಾನೆ ಇರ್ತೀರಾ ನನ್ನ ಟ್ಯಾಟೂಸ್ ಬಗ್ಗೆ. ಸೊ ಫಸ್ಟು ನನ್ನ ಲೈಫಲ್ಲಿ ಟ್ಯಾಟೂ ಹಾಕ್ಸಿದಿಲ್ಲಿ. ಫೋಟೋ ಹಾಕ್ತೀನಿ ನೆನಪಿದ್ರೆ. ಸೊ ಇದೇನಪ್ಪ ಅಂದರೆ ನಾನು ಹುಸ್ಕೂರ್ ಜಾತ್ರೆಗೆ ಹೋಗ್ತೀನಲ್ಲ, ನಂಗೆ ಆ ಟ್ಯಾಟೂ ಬಗ್ಗೆ ಕ್ರೇಜ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವಾಗ. ಸೊ ಅವಾಗ ಹೇಳ್ಬಿಟ್ಟು ಜಾತ್ರೆಲಿ ಹೋದಾಗ ನಂಗೆ ಗೊತ್ತಿಲ್ಲ ಇದೆ ಟ್ಯಾಟೂಗೆ ಅಂತ ಒಂದು ಶಾಪ್ ಇರುತ್ತೆ ಅಥವಾ ಈ ಥರ ಜಾತ್ರೆಲಿ ಹಾಕ್ಸ್ಬಾರ್ದು ಅಂತ ನಂಗೊಂದು ಐಡಿಯಾ ಇರಲಿಲ್ಲ. ಜಸ್ಟ್ ಹೋದೆ, ತೋರಿಸಿದ್ರು ಯಾವುದೆಲ್ಲ ಚೆನ್ನಾಗಿದೆ ಅಂತ ಹಾಕ್ಸ್ಕೊಂಡೆ. ಸ್ಟಾರ್ಟಿಂಗಲ್ಲಿ ತುಂಬ ಜನ ಇಷ್ಟಪಡ್ತಿದ್ರು ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದೇನು ಗೊತ್ತೋ ದಪ್ಪ ಏನಂತಾರೆ, ಐ ಡೋಂಟ್ ನೋ ವಾಟ್ ಟು ಕಾಲ್ ದಟ್, ಮರ್ತೋಗಿದೆ. ಏನು ಬರೀತಾರಲ್ಲ ಅದು ತುಂಬ ದಪ್ಪ ಇರುತ್ತೆ, ಅದು ಪೆನ್ಸಿಲ್ ಥರ ದಪ್ಪ ಇರುತ್ತೆ. ಸೊ ಅದ್ರಲ್ಲಿ ಹಾಕಿದ್ರು. ಸ್ವಲ್ಪ ಪೇನ್ ಆಯಿತು, ಲೈಟಾಗಿ ಬ್ಲಡ್ ಬಂತು. ಬಟ್ ಇಟ್ಸ್ ಓಕೆ. ಸ್ವಲ್ಪ ದಿನ ಆದಮೇಲೆ ಹುಷಾರಾಗ್ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು 2016 ಏನೋ ಹಾಕ್ಸಿದ್ದು ನಾನು. ಆಮೇಲೆ ಎಲ್ಲರೂ ಇವಾಗೆಲ್ಲ ತೆಗ್ಸು ಅಂತಾರೆ ಕೆಲವರು. ಬಟ್ ನನಗೇನಂತ ಡಿಫ್ರೆನ್ಸ್ ಅಂತ ಅನ್ಸಲ್ಲ. ನನ್ಗೆ ಅನ್ಸಿದ್ರೆ ಡೆಫಿನೆಟ್ಲಿ ನೋಡೋಣ ಫ್ಯೂಚರಲ್ಲಿ, ಆಯಿತಾ. ಇದನ್ನ ಅದಾಗಿ 2 ಇಯರ್ಸ್ or 1 ಇಯರ್ಗೆ ನನ್ನ ಬರ್ಡೇಗೆ ಅಂತ ಹಾಕ್ಸಿದ್ದು. ಒನ್ ಮೋರ್ ರೀಸನ್ ಏನಪ್ಪ ಅಂದರೆ, ನಾನು ಸ್ಕೂಲ್ ಹೋಗ್ದು ಸುಮ್ಮನೆ ನನ್ನ ಕೈಯೆಲ್ಲ ಕುಯ್ಕೊಂಡಿದ್ದೆ, ಆಯಿತಾ. ಸೊ ಆ ಕೈ ಕುಯ್ಕೊಂಡಿದ್ದು ಮಾರ್ಕ್ ಹೋಗಬೇಕಾಗಿತ್ತು. ಜೊತೆಗೆ ಒಂದು ಟ್ಯಾಟೂ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದು. ನಂಬ್ತಿರೋ ಇಲ್ಲೋ, ಇದು ಇನ್ಫಿನಿಟಿ ಸಿಂಬಲ್ ಅಂತಲೂ ನನಗೆ ಗೊತ್ತಿಲ್ಲ. ಜಸ್ಟ್ ಹೋದೆ, ಇದು ಕವರ್ ಆಗೋ ಥರ ಯಾವ್ದಾದ್ರು ಟ್ಯಾಟೂ ತೋರಿಸಿ ಅಂತ ಹೇಳಿದೆ. ಇದನ್ನು ತೋರಿಸಿದ್ರು, ಸ್ಟೇ ಸ್ಟ್ರಾಂಗ್ ಅಂತ. ಸೊ ನನಗೇನೋ ಸಿಕ್ಕಿದೇನೋ ಸ್ಟೇ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಸಿಕ್ಕಿದೆ ಅಂತ ಹಾಕ್ಸ್ಕೊಂಡಿದ್ದು ಈ ಟ್ಯಾಟೂ. ಆ ಥರ ಇಲ್ಲಿ ಸ್ವಲ್ಪ ಇವಾಗ ಗೊತ್ತಾಗಲ್ಲ ಬಿಕಾಸ್ ಕವರ್ ಮಾಡಿಸಿದ್ದೀನಿ ಅದನ್ನ. ಸೊ ಅದಕ್ಕೆ ಸ್ಪೆಷಲಿ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿಸೋದು. ಬಿಕಾಸ್ ಒಂಥರ ಎಲ್ಲರೂ ಕೇಳ್ತಿರ್ತಾರಲ್ಲ, ಒಂಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಇದು ನನಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನೊಂದು ಹಾಕೊಟ್ಟ. ಬರ್ಡು ಆವ್ರೇಜ್ ಆಗಿದೆ, ಬಟ್ ಈ ಕಡೆ ತುಂಬ ಚೆನ್ನಾಗಿ ಹಾಕಿದ್ದಾನೆ. ಸುಮ್ಮನೆ ಹಾಕೊಟ್ಟ. ಇದು ನನ್ನ ಕಡೆಯಿಂದ ಬರ್ಡೇಗೆ ಫ್ರೀ ಅಂತ ಹೇಳ್ಬಿಟ್ಟು ಅವನ್ನ ನನ್ನ ಫ್ರೆಂಡ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ದು. ಇದನ್ನ ಹಾಕಿದ್ರು. ಇದು ಹಾಕಿ ಆದಮೇಲೆ ನನ್ನ ಇಲ್ಲಿ ಏನಿದೆ, ಸೊ ಇದನ್ನ ನಾನು ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಸಮಥಿಂಗ್ ಏನಾದ್ರು ನಮ್ಮ ತಂದೆದ ಅಟ್ಯಾಚ್ಮೆಂಟ್ ಏನಾದ್ರು ಬೇಕು, ವೆದರ್ ಕ್ಲಾತ್ಸ್ ಹಾಕಿರ್ಬೋದು ಅಥವಾ ಏನೋ ಒಂದು ನನ್ನ ಹತ್ರ ಇರಬೇಕು ಆ ಥರ. ಅಂದರೆ ಅದು ಯಾವಾಗೂ ನನ್ನ ಜೊತೆನೇ ಇರಬೇಕು ಅನ್ನೋ ಥರ ಮನ್ಸಲ್ಲಿ ಇಟ್ಕೊಂಡು ನಮ್ಮ ತಂದೆ ತೀರ್ಕೊಂಡಿದ್ದು ಇನ್ ದ ಮಂತ್ ಆಫ್ ಅಕ್ಟೋಬರ್ ಅನ್ಸುತ್ತೆ. ನಾನು ಫೆಬ್ಬಲ್ಲಿ ಹೋಗ್ಬಿಟ್ಟು ಟ್ಯಾಟೂನ ಹಾಕ್ಸ್ಕೊಂಬಂದೆ. ನಮ್ಮ ಮನೆಗೆ ಯಾವಾಗ ಮನೇಲಿ ಇದ್ನಲ್ಲ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗಿ 1500 or 200 ಪೇ ಮಾಡಿದ್ದು. ಸೊ ಇಲ್ಲೇನು ಇರೋದು ಅಂದರೆ ಪಾಸಿಬಲ್ ಇದ್ರೆ ಫೋಟೋ ಹಾಕ್ತೀನಿ. ನಮ್ಮ ತಂದೆ ಸತ್ತಿದ್ದ ಡೇಟ್ ಇದೆ, ಆಯಿತಾ. 27/10/2019. ಒಂದು ಗರ್ಲು ಒಂದು ಬಲೂನ್ ಹೋಗ್ತಿರುತ್ತೆ, ಅದನ್ನ ಇಟ್ಕೊಳಕ್ ಟ್ರೈ ಮಾಡ್ತಿರ್ತಾಳೆ, ಬಟ್ ಅದು ಆಲ್ರೆಡಿ ಹೋಗ್ತಿರುತ್ತೆ. ಸೊ ಆ ರೀತಿ ಅಪ್ಪ ಒಂದು ಮಗು ರಿಲೇಟೆಡ್ ಕನೆಕ್ಷನ್ನ ಹಾಕ್ಸಿ ಡ್ಯಾಡ್ ಅಂತ ಹಾಕ್ಸಿದ್ದೀನಿ. ಸೊ ಆ ಟ್ಯಾಟೂ ಅರ್ಥ ಅದೇ ಬಿಕಾಸ್ ತುಂಬ ಜನ ಟ್ಯಾಟೂ ಬಗ್ಗೆ ಹೇಳಿ ಅಂತ ಕೇಳ್ತಾನೆ ಇದ್ರಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಫ್ಯೂಚರಲ್ಲಿ ಒಂದು ಟ್ಯಾಟೂ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ.
ಹಾಕ್ಸ್ದಾಗ ಡೆಫಿನೆಟ್ಲಿ ಅದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಪೇನ್ ಆಗಲ್ವಂತ ತುಂಬ ಜನ ಕೇಳ್ತೀರಾ. ಐ ಯೂಸ್ ಟು ಇಟ್, ಸೊ ಹಾಗೇನು ಅಷ್ಟೊಂದು ಅನ್ಸಲ್ಲ. ಸ್ವಲ್ಪ ಏನಂತ ಚೂರು ಶಾಕ್ ಹೊಡೆಯೋ ಥರ ಫೀಲ್ ಆಗುತ್ತೆ. ಗೈಸ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ನೀವು ಇವಾಗೆಲ್ಲ ಹಾಕ್ಸ್ಬೇಕಂದ್ರೆ ಸ್ವಲ್ಪ ಪ್ರೊಫೆಷ್ನಲ್ಸ್ ಹತ್ರ ಹೋಗಿ ಹಾಕ್ಸಿ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ತುಂಬ ಸಿಗುತ್ತೆ. ನಾನು ಹಾಕ್ಸ್ಬೇಕು, ಮತ್ತು ಒಂದು ಚಿಕ್ಕದಾಗಿ ಒಂದು ಟ್ಯಾಟೂ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಹಾಕ್ಸ್ದಾಗ ಡೆಫಿನೆಟ್ಲಿ ವಿಡಿಯೋ ಮಾಡೇ ಮಾಡ್ತೀನಿ. ಮೇ ಬಿ ಈ ವರ್ಷದಲ್ಲಿ ಹಾಕ್ಸ್ಬಹುದು. ಯಾ, ಸೊ ದಿಸ್ ಇಸ್ ಮೈ ಟ್ಯಾಟೂ ಸ್ಟೋರಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು. ಇಟ್ಸ್ ಓಕೆ ಗೈಸ್. ನಾನು ಝೆಪ್ಟೋ ಫಾರ್ಮಸಿಯಿಂದ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಕಾಫ್ದು ಸಿರಪ್ಪು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಆರ್ಡರ್ ಮಾಡಿದ್ರೆ ಅವ್ರು ನಮ್ಗೆ ಕಾಲ್ ಮಾಡ್ತಾರಂತ ಐಡಿಯಾ ಇರಲಿಲ್ಲ ನನಗೆ. ಡಾಕ್ಟ್ರನ್ನ ಕಾಲ್ ಮಾಡಿ ಡ್ರೈ ಕಾಫ್ ಏನು ಅಂತ ತಿಳ್ಕೊಂಡು ಆದಮೇಲೆ ಯಾರು ನಿಮ್ಮ ಏಜ್ ಎಷ್ಟು ಎಲ್ಲನೂ ಕೇಳ್ತಾರೆ. ಫಾರ್ ದ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು. ಸೊ ಅದೆಲ್ಲ ಆಗಿ ಒಂದು 20 ಮಿನಿಟ್ಸ್ ಆದಮೇಲೆ ಅವರೇ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ. ಸೊ ನೀವು ಯಾರು ನೋಡ್ತಿದ್ರೆ, ನೀವೇನಾದ್ರು ಮೆಡಿಸಿನ್ಸ್ ಎಲ್ಲ ಆರ್ಡ್ರ್ ಮಾಡಬೇಕು ಅಂದ್ಕೊಂಡ್ರೆ, ಸೊ ಇವಾಗ ಇದನ್ನು ತಗೋಬೇಕು. ಇದರಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ ಯೂಸೇಜ್ ಹೆಂಗೆ ಅಂತ ಹೇಳ್ಬಿಟ್ಟು, ಅದ್ರ ಪ್ರಕಾರ ತಗೊತೀನಿ. ನಾಳೆ ಬೆಳಗ್ಗೆ ನಾನು ರೆಡಿ ಆಗಬೇಕು, ಬಿಕಾಸ್ ನನಗೆ ಕ್ಲಾಸಸ್ ಇದೆ. ಸೊ ಅದಕ್ಕೋಸ್ಕರ ಗೈಸ್, ಊಟಕ್ಕೆ ಅಂತ ಬಂದು ಇವತ್ತು ಪ್ರಾನ್ಸ್ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು ಆಯಿತಾ ನನಗೆ. ಸೊ ನಾನು ಮೊದಲೆಲ್ಲ ಎಲ್ಲಿ ತಿಂತಾಯಿದ್ನೋ ಅಲ್ಲಿಂದನೇ ತರಿಸ್ತೀನಿ. ನಾನು ಹಳೆ ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಮೇನ್ ರೋಡಲ್ಲಿ ಒಂದು ಶಾಪ್ ಇತ್ತು. ಸೊ ಇವಾಗ ಅದು ನೇಮ್ ಚೇಂಜ್ ಮಾಡಿದ್ದಾರೆ, ಬಟ್ ಅದು ಅವರೇ ಮಾಡಿರೋದು ಅಂತ ಗೊತ್ತು. ಸೊ ಹಾಗಾಗಿ ಅಲ್ಲಿಂದ ತರಿಸಿದ್ದೀನಿ. ಸೊ ದಿಸ್ ಇಸ್ ಅ ಪ್ರಾನ್ಸ್. ಸೊ ಇದೇ ಇವಾಗಿನ ಡಿನ್ನರ್. It is decent, guys.